ಇವತ್ತು ಶಿವಮೊಗ್ಗ ನಗರದಲ್ಲಿ ಗೀತಾ ಶಿವರಾಜ್ ಕುಮಾರ್ ಅವರು ವಿವಿಧ ದೇವಸ್ಥಾನಗಳಿಗೆ ಭೇಟಿ ನೀಡಿ ವಿಶೇಷ ಪೂಜೆ ಕೂಡ ಸಲ್ಲಿಸಿರುವಂತದ್ದು. ಈಗ ನಮ್ ಜೊತೆ ಗೀತಾ ಶಿವರಾಜ್ ಕುಮಾರ್ ಅವರು ಇದ್ದಾರೆ. ಮೇಡಮ್ ಹೇಳಿ ಮೇಡಮ್, ಯಾವ ರೀತಿ ನಡೀತಿದೆ ಪ್ರಚಾರ? ನಾವು ಇವಾಗ ಭದ್ರಾವತಿಯಿಂದ ಸ್ಟಾರ್ಟ್ ಮಾಡಿದ್ವಿ. ಭದ್ರಾವತಿ, ಶಿವಮೊಗ್ಗ, ಸಾಗರ, ಸೊರಬ ಆ ಥರ ಬೇರೆ ಬೇರೆ ಊರುಗಳಲ್ಲಿ ಮಾಡ್ತಾ ಇದ್ದೀವಿ. ಇವಾಗ ಭದ್ರಾವತಿ ಮತ್ತು ಶಿಕಾರಿಪುರ ಇದೆ. ಎಲ್ಲ ಹೋದ ಕಡೆಗೆ ನನಗೇನು ತೊಂದರೆ ಕಾಣ್ತಾ ಇಲ್ಲ. ಬಿಕಾಸ್ ಎಲ್ಲ ಜನರು ಹ್ಯಾಪಿಯಾಗಿರ್ತಾರೆ. ಆಮೇಲೆ ನಿಮ್ಮನ್ನ ಗೆಲ್ಲಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ನನಗೆ ಅವ್ರ ಸಪೋರ್ಟ್ ಪೂರ್ತಿ ಕಾಣ್ತಾ ಇದೆ. ಯಾವ ರೀತಿ ಜನ ನಿಮಗೆ ಬೆಂಬಲ ಸೂಚಿಸ್ತಿದ್ದಾರೆ ಮತ್ತೆ ಮಹಿಳೆಯರು ಯಾವ ರೀತಿ ಸಹಕಾರ ನೀಡ್ತಿದ್ದಾರೆ? ಮಹಿಳೆಯರು ಅಲ್ಲಿ ಫಂಕ್ಷನ್ಗಳು ಚಿಕ್ಕ ಫಂಕ್ಷನ್ಗಳು ಮಾಡ್ತಾ ಇದ್ದೀವಿ. ಅಲ್ಲೆಲ್ಲ ಫಂಕ್ಷನ್ ಅಂದರೆ ನಾವು ಹೋದಾಗ ಓಟ್ ಕೇಳೋದಕ್ಕೋಸ್ಕರ ಎಲ್ಲ ಮಾಡಿದಾಗ ತುಂಬ ಜನ ಮಹಿಳೆಯರು ಇರ್ತಾರೆ ಅಲ್ಲಿ. ಸೊ ಅದು ಒಂದು ನನಗಿದೆ, ನಾವು ಮಾಡ್ತೀವಿ, ನೀವು ಆರಾಮಾಗಿ ಮಾಡಿ ನಿಮ್ಮ ಕೆಲಸ ಅಂತ ಹೇಳ್ತಾರೆ ಅವರು. ಸೊ ನನಗೆ ಎವ್ರಿಥಿಂಗ್ ಲುಕ್ಸ್ ಪಾಸಿಟಿವ್. ಮೇಡಮ್, ಈಗ ಶಿವಣ್ಣ ಮತ್ತೆ ಮಧು ಬಂಗಾರಪ್ಪ ಅವರು ನಿಮಗೆ ಎಗ್ಲಾಗಿ ಸಾಥ್ ನೀಡ್ತಿದ್ದಾರೆ, ಅವರು ಕೂಡ ಸಹಕಾರ ನೀಡ್ತಿದ್ದಾರೆ. ಯಾವ ರೀತಿ ಅವರ ಬೆಂಬಲ ಇದೆ? ಅವರು ಮಂತ್ರಿಗಳಾಗಿದ್ದಾರೆ. ಈಗ ಅವ್ನು ಮಾಡ್ತಾ ಇರೋ ಕೆಲಸ ಇಲ್ಲಿ ಜನಕ್ಕೆ ನಾನು ಹೇಳಲೇಬೇಕಾಗಿಲ್ಲ, ಅಷ್ಟೊಂದು ಕೆಲಸ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇನ್ನು ಶಿವರಾಜ್ ಕುಮಾರ್ ಅವ್ರು ನಾನು ಏನು ಮಾಡಿದ್ರು ನನಗೆ ಮೊದಲಿಂದ ಸಪೋರ್ಟ್ ಮಾಡಿದ್ದಾರೆ, ಈಗಲೂ ಕಂಟಿನ್ಯೂ ಮಾಡಿದ್ದಾರೆ. ಮತ್ತೆ ಮೇಡಮ್, ಈಗ ಕ್ಷೇತ್ರದಲ್ಲಿ ಕೂಡ ಸಾಕಷ್ಟು ಸಮಸ್ಯೆಗಳಿದೆ, ಜನ ಬದಲಾವಣೆ ಬಯಸ್ತಿದ್ದಾರೆ, ಹೇಗ್ ಅನ್ಸ್ತಿದೆ ಮೇಡಮ್? ಸಮಸ್ಯೆಗಳಂತೂ ಇದ್ದೇ ಇದೆ, ಇಲ್ಲ ಅಂತ ನಾನು ಹೇಳಕ್ ಆಗೋದೇ ಇಲ್ಲ. ಆದರೆ ನಮ್ಮ ಗೌರ್ಮೆಂಟ್ ಕೊಟ್ಟಿರೋ 5 ಗ್ಯಾರಂಟಿನ ಅವ್ರಾಗಲೇ ಅನುಷ್ಠಾನಕ್ಕೆ ತಂದಾಯಿತು. ಇವಾಗ ಎಲ್ಲರಿಗೂ ಅದು 2,000 ಅಂತ ಹೇಳಿದ್ದು ಅದು ತಲುಪಾಯಿತು. ಸೊ ನನಗೆ ಅದ್ರದ್ದು ನಮ್ಮ ಪಕ್ಷದ ಬೆಂಬಲ ಕೂಡ ಇರುತ್ತೆ, ನಮ್ಮ ಸರ್ಕಾರದ ಬೆಂಬಲ, ಸಿದ್ದರಾಮಯ್ಯ ಅವರು, DK ಅವ್ರದ್ದು, ಎಲ್ಲರದ್ದು ಅಷ್ಟೇ. ಸೊ ನನಗೇನು ಇಲ್ಲಂತೂ ತೊಂದರೆ ಕಾಣ್ತಾ ಇಲ್ಲ. ವಿಶ್ವಾಸ ಇದೆಯಾ ಹಾಗಾದ್ರೆ ನಿಮಗೆ? 100%. ಏನ್ ಅಜೆಂಡಾಗಳು ಇಟ್ಕೊಂಡು ಹೋಗ್ತಿದ್ದೀರಾ ಮೇಡಮ್? ಜನರ ಬಳಿ ಏನಂತ ಕೇಳ್ತೀರಾ ಮತಗಳು ಕೇಳುವಾಗ? ಏನು ಕೇಳ್ತಾ ಇದ್ದೀನಿ ಅಂದರೆ, ಇವಾಗ 5 ಗ್ಯಾರಂಟಿನ ಕೊಟ್ಟಾಯಿತು, ಅದ್ರ ಬಗ್ಗೆ ಮುಂದೆ ಯೋಜನೆಗಳಿದೆ ಗೌರ್ಮೆಂಟ್ ಕಡೆಯಿಂದ, ಅದೂ ಆಗುತ್ತೆ. ಆಮೇಲೆ ಸಮಸ್ಯೆಗಳು ಏನೇ ಇದ್ರೂ, ಈಗ ರೈತರ ಸಮಸ್ಯೆ ಇರ್ಬೋದು, ಬೆಂಬಲ ಬೆಲೆ ಬೇಕು, ಅದಕ್ಕೆಲ್ಲನೂ ನಾನು ಹೋರಾಟ ನಡೆಸ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತೇನೆ. ಗ್ಯಾರಂಟಿ ಆಗಲೇ ಹೇಳಿದೆ, ಇದಿಷ್ಟು ಗೀತಾ ಶಿವರಾಜ್ ಕೌರ್ ಅವರ ಮಾತಾಡಿರುವಂತದ್ದು. ಎಲ್ಲಾ ಕಡೆ ಕೂಡ ಸಾಕಷ್ಟು ಬೆಂಬಲ ವ್ಯಕ್ತ ಆಗ್ತಿರುವಂತದ್ದು, ಹಾಗಾಗಿ ಒಳ್ಳೆಯ ವಾತಾವರಣ ಕೂಡ ನಿರ್ಮಾಣವಾಗಿರುವಂತದ್ದು. ಎಲ್ಲಾ ಕಡೆ ಕ್ಷೇತ್ರದ ಜನರು ಬದಲಾವಣೆ ಬಯಸ್ತಿದ್ದಾರೆ, ಹಾಗಾಗಿ ಈ ಸಲ ನಾನು ಗೆಲ್ತೇನೆ ಅನ್ನೋ ಒಂದು ವಿಶ್ವಾಸ ಕೂಡ ಗೀತಾ ಶಿವರಾಜ್ ಕುಮಾರ್ ಹೇಳ್ತಿದ್ದಾರೆ. ಕ್ಯಾಮರಾ ಪರ್ಸನ್ ಸಾವನ್ ಜೊತೆ ವೀರೇಶ್ ಹೊಸೂರು, ವಿಸ್ತಾರ ನ್ಯೂಸ್, ಶಿವಮೊಗ್ಗ. ಇವತ್ತು ಶಿವಮೊಗ್ಗ ನಗರದಲ್ಲಿ ಗೀತಾ ಶಿವರಾಜ್ ಕುಮಾರ್ ಅವರು ವಿವಿಧ ದೇವಸ್ಥಾನಗಳಿಗೆ ಭೇಟಿ ನೀಡಿ ವಿಶೇಷ ಪೂಜೆ ಕೂಡ ಸಲ್ಲಿಸಿರುವಂತದ್ದು. ಈಗ ನಮ್ ಜೊತೆ ಗೀತಾ ಶಿವರಾಜ್ ಕುಮಾರ್ ಅವರು ಇದ್ದಾರೆ. ಮೇಡಮ್ ಹೇಳಿ ಮೇಡಮ್, ಯಾವ ರೀತಿ ನಡೀತಿದೆ ಪ್ರಚಾರ? ನಾವು ಇವಾಗ ಭದ್ರಾವತಿಯಿಂದ ಸ್ಟಾರ್ಟ್ ಮಾಡಿದ್ವಿ. ಭದ್ರಾವತಿ, ಶಿವಮೊಗ್ಗ, ಸಾಗರ, ಸೊರಬ ಆ ಥರ ಬೇರೆ ಬೇರೆ ಊರುಗಳಲ್ಲಿ ಮಾಡ್ತಾ ಇದ್ದೀವಿ. ಇವಾಗ ಭದ್ರಾವತಿ ಮತ್ತು ಶಿಕಾರಿಪುರ ಇದೆ. ಎಲ್ಲ ಹೋದ ಕಡೆಗೆ ನನಗೇನು ತೊಂದರೆ ಕಾಣ್ತಾ ಇಲ್ಲ. ಬಿಕಾಸ್ ಎಲ್ಲ ಜನರು ಹ್ಯಾಪಿಯಾಗಿರ್ತಾರೆ. ಆಮೇಲೆ ನಿಮ್ಮನ್ನ ಗೆಲ್ಲಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ನನಗೆ ಅವ್ರ ಸಪೋರ್ಟ್ ಪೂರ್ತಿ ಕಾಣ್ತಾ ಇದೆ. ಯಾವ ರೀತಿ ಜನ ನಿಮಗೆ ಬೆಂಬಲ ಸೂಚಿಸ್ತಿದ್ದಾರೆ ಮತ್ತೆ ಮಹಿಳೆಯರು ಯಾವ ರೀತಿ ಸಹಕಾರ ನೀಡ್ತಿದ್ದಾರೆ? ಮಹಿಳೆಯರು ಅಲ್ಲಿ ಫಂಕ್ಷನ್ಗಳು ಚಿಕ್ಕ ಫಂಕ್ಷನ್ಗಳು ಮಾಡ್ತಾ ಇದ್ದೀವಿ. ಅಲ್ಲೆಲ್ಲ ಫಂಕ್ಷನ್ ಅಂದರೆ ನಾವು ಹೋದಾಗ ಓಟ್ ಕೇಳೋದಕ್ಕೋಸ್ಕರ ಎಲ್ಲ ಮಾಡಿದಾಗ ತುಂಬ ಜನ ಮಹಿಳೆಯರು ಇರ್ತಾರೆ ಅಲ್ಲಿ. ಸೊ ಅದು ಒಂದು ನನಗಿದೆ, ನಾವು ಮಾಡ್ತೀವಿ, ನೀವು ಆರಾಮಾಗಿ ಮಾಡಿ ನಿಮ್ಮ ಕೆಲಸ ಅಂತ ಹೇಳ್ತಾರೆ ಅವರು. ಸೊ ನನಗೆ ಎವ್ರಿಥಿಂಗ್ ಲುಕ್ಸ್ ಪಾಸಿಟಿವ್. ಮೇಡಮ್, ಈಗ ಶಿವಣ್ಣ ಮತ್ತೆ ಮಧು ಬಂಗಾರಪ್ಪ ಅವರು ನಿಮಗೆ ಎಗ್ಲಾಗಿ ಸಾಥ್ ನೀಡ್ತಿದ್ದಾರೆ, ಅವರು ಕೂಡ ಸಹಕಾರ ನೀಡ್ತಿದ್ದಾರೆ. ಯಾವ ರೀತಿ ಅವರ ಬೆಂಬಲ ಇದೆ? ಅವರು ಮಂತ್ರಿಗಳಾಗಿದ್ದಾರೆ. ಈಗ ಅವ್ನು ಮಾಡ್ತಾ ಇರೋ ಕೆಲಸ ಇಲ್ಲಿ ಜನಕ್ಕೆ ನಾನು ಹೇಳಲೇಬೇಕಾಗಿಲ್ಲ, ಅಷ್ಟೊಂದು ಕೆಲಸ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇನ್ನು ಶಿವರಾಜ್ ಕುಮಾರ್ ಅವ್ರು ನಾನು ಏನು ಮಾಡಿದ್ರು ನನಗೆ ಮೊದಲಿಂದ ಸಪೋರ್ಟ್ ಮಾಡಿದ್ದಾರೆ, ಈಗಲೂ ಕಂಟಿನ್ಯೂ ಮಾಡಿದ್ದಾರೆ. ಮತ್ತೆ ಮೇಡಮ್, ಈಗ ಕ್ಷೇತ್ರದಲ್ಲಿ ಕೂಡ ಸಾಕಷ್ಟು ಸಮಸ್ಯೆಗಳಿದೆ, ಜನ ಬದಲಾವಣೆ ಬಯಸ್ತಿದ್ದಾರೆ, ಹೇಗ್ ಅನ್ಸ್ತಿದೆ ಮೇಡಮ್? ಸಮಸ್ಯೆಗಳಂತೂ ಇದ್ದೇ ಇದೆ, ಇಲ್ಲ ಅಂತ ನಾನು ಹೇಳಕ್ ಆಗೋದೇ ಇಲ್ಲ. ಆದರೆ ನಮ್ಮ ಗೌರ್ಮೆಂಟ್ ಕೊಟ್ಟಿರೋ 5 ಗ್ಯಾರಂಟಿನ ಅವ್ರಾಗಲೇ ಅನುಷ್ಠಾನಕ್ಕೆ ತಂದಾಯಿತು. ಇವಾಗ ಎಲ್ಲರಿಗೂ ಅದು 2,000 ಅಂತ ಹೇಳಿದ್ದು ಅದು ತಲುಪಾಯಿತು. ಸೊ ನನಗೆ ಅದ್ರದ್ದು ನಮ್ಮ ಪಕ್ಷದ ಬೆಂಬಲ ಕೂಡ ಇರುತ್ತೆ, ನಮ್ಮ ಸರ್ಕಾರದ ಬೆಂಬಲ, ಸಿದ್ದರಾಮಯ್ಯ ಅವರು, DK ಅವ್ರದ್ದು, ಎಲ್ಲರದ್ದು ಅಷ್ಟೇ. ಸೊ ನನಗೇನು ಇಲ್ಲಂತೂ ತೊಂದರೆ ಕಾಣ್ತಾ ಇಲ್ಲ. ವಿಶ್ವಾಸ ಇದೆಯಾ ಹಾಗಾದ್ರೆ ನಿಮಗೆ? 100%. ಏನ್ ಅಜೆಂಡಾಗಳು ಇಟ್ಕೊಂಡು ಹೋಗ್ತಿದ್ದೀರಾ ಮೇಡಮ್? ಜನರ ಬಳಿ ಏನಂತ ಕೇಳ್ತೀರಾ ಮತಗಳು ಕೇಳುವಾಗ? ಏನು ಕೇಳ್ತಾ ಇದ್ದೀನಿ ಅಂದರೆ, ಇವಾಗ 5 ಗ್ಯಾರಂಟಿನ ಕೊಟ್ಟಾಯಿತು, ಅದ್ರ ಬಗ್ಗೆ ಮುಂದೆ ಯೋಜನೆಗಳಿದೆ ಗೌರ್ಮೆಂಟ್ ಕಡೆಯಿಂದ, ಅದೂ ಆಗುತ್ತೆ. ಆಮೇಲೆ ಸಮಸ್ಯೆಗಳು ಏನೇ ಇದ್ರೂ, ಈಗ ರೈತರ ಸಮಸ್ಯೆ ಇರ್ಬೋದು, ಬೆಂಬಲ ಬೆಲೆ ಬೇಕು, ಅದಕ್ಕೆಲ್ಲನೂ ನಾನು ಹೋರಾಟ ನಡೆಸ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತೇನೆ.
ಗ್ಯಾರಂಟಿ ಆಗ್ಲೇ ಹೇಳಿದೆ ಇದಿಷ್ಟು ಗೀತಾ ಶಿವರಾಜ್ ಕೌರ್ ಅವರ ಮಾತಾಡಿರುವಂತದ್ದು. ಎಲ್ಲ ಕಡೆ ಕೂಡ ಸಾಕಷ್ಟು ಬೆಂಬಲ ವ್ಯಕ್ತ ಆಗ್ತಿರುವಂತದ್ದು. ಹಾಗಾಗಿ ಒಳ್ಳೆಯ ವಾತಾವರಣ ಕೂಡ ನಿರ್ಮಾಣವಾಗಿರುವಂತದ್ದು. ಎಲ್ಲ ಕಡೆ ಕ್ಷೇತ್ರದ ಜನರು ಬದಲಾವಣೆ ಬಯಸ್ತಿದ್ದಾರೆ. ಹಾಗಾಗಿ ಈ ಸಲ ನಾನು ಗೆಲ್ತೇನೆ ಅನ್ನೋ ಒಂದು ವಿಶ್ವಾಸ ಕೂಡ ಗೀತಾ ಶಿವರಾಜ್ ಕುಮಾರ್ ಹೇಳ್ತಿದ್ದಾರೆ. ಕ್ಯಾಮರಾ ಪರ್ಸನ್ ಸಾವಂತ್ ಜೊತೆ ವೀರೇಶ್ ಹೊಸೂರು, ವಿಸ್ತಾರ ನ್ಯೂಸ್, ಶಿವಮೊಗ್ಗ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.